ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು DML ಲಾಗ್ಸ್. ನಾವು ಡೈಲಿ ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಸ್ವಲ್ಪ ಔಟ್ಸೈಡ್ ಕೆಲಸ ಇತ್ತು, ಹಾಗಾಗಿ ನಾನು ಔಟ್ಸೈಡ್ ವಿಸಿಟ್ ಮಾಡಿದೆ. ಮಲ್ಲೇಶ್ವರಂ ಹತ್ರ ಹೋಗಿ ಒಂದು ಅಪ್ಲೈ ಮಾಡೋದಿತ್ತು. PF ಅಪ್ಲೈ ಮಾಡಿಕೊಂಡು ನಂತರ ನಾವು ಇದೇ ಆಫೀಸು, PF ಆಫೀಸು, ಇದು ಏಜೆನ್ಸಿ, PF ಏಜೆನ್ಸಿ ಆಫೀಸು. ಅಪ್ಲೈ ಮಾಡಿ ನಾನು ರಿಟರ್ನ್ ಬರ್ತಾಯಿದ್ದೀನಿ. ಬರುವಾಗ ನಮ್ಮ ಮಧ್ಯದಲ್ಲಿ ಚಿಕನ್ ತೊಗೊಂಡು ಇವತ್ತು ಚಿಕನ್ ಮಾಡೋಣ ಅಂತೇಳಿ ನಮ್ಮ ನಾದಿನಿ ಬಂದಿದ್ದರು. ಹಾಗಾಗಿ ನಾವು ಚಿಕನ್ ತೊಗೊಂಡು ಮನೆಗೆ ಬಂದ್ವಿ. ನೋಡಿ, ಇವಾಗ ಚಿಕನ್ ರೆಸಿಪಿಯನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಚಿಕನ್ ಫ್ರೈ ಮತ್ತು ಕಬಾಬ್ ಮಾಡೋಣ ಅಂತೇಳಿ ನಂತರ ಈರುಳ್ಳಿಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಲಾವ್ ಎಲೆ, ಚಕ್ಕೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿ ನಂತರ ಟೊಮೆಟೊ ಮತ್ತು ಕೊತ್ತಂಬರಿ ತೋರಿಸ್ತಾ ಇದ್ದೀನಿ ನೋಡಿ. ಅದು ಸ್ವಲ್ಪ ಕಲ್ಲುಪ್ಪು, ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ನಾವು ತೊಳೆದಿಟ್ಕೊಂಡ ಚಿಕನ್ ಏನಿರುತ್ತಲ್ಲ, ಆ ಚಿಕನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಾನು ಯಾವಾಗಲೂ ಯೂಸ್ ಮಾಡುವಂಥದ್ದು ಎವರೆಸ್ಟ್ ಚಿಕನ್ ಮಸಾಲ. ನೀವು ಒಂದ್ಸರಿ ಯೂಸ್ ಮಾಡಿ ನೋಡಿ, ಟೇಸ್ಟ್ ಹೇಗಿರುತ್ತೆ ಅಂತೇಳಿ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಇದು ಎವರೆಸ್ಟ್ ಚಿಕನ್ ಮಸಾಲ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, 1/4 ಟೀ ಸ್ಪೂನ್ ಪೆಪ್ಪರ್ನ ಮಿಕ್ಸ್ ಮಾಡಿಕೊಂಡು ನಾವು ನಂತರ ಏನು ಚಿಕನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ನೀರು ಬಿಟ್ಕೊಳ್ಳೋತಕ್ಕ ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಚೆನ್ನಾಗಿ ಚಿಕನ್ಗೆ ಉಪ್ಪು ಹಿಡಿಬೇಕು. ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ, ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ಅದನ್ನು ಹಾಕಿ ರುಬ್ಬಿದ ಮಸಾಲೆಯನ್ನು ಅದಕ್ಕೆ ಹಾಕಬೇಕು. ಇಲ್ಲಿ ನೋಡಿ, ನಮ್ಮ ಇವರು ಅಮ್ಮ ಬಂದು ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಕಬಾಬ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್, ಸ್ವಲ್ಪ ಮೊಟ್ಟೆ ಚೆನ್ನಾಗಿ ಫ್ರೈ ಮಾಡಿ ಮ್ಯಾರಿನೇಟ್ ಮಾಡಿ ಅದಕ್ಕೆ ಕಬಾಬ್ ಮಿಕ್ಸ್ ಮಾಡಿ ಕಲಸಿಟ್ಟಿದ್ದೀವಿ. ನಂತರ ನಾನೇನು ತೋರಿಸಿದ್ನಲ್ಲ ಪುಡಿ, ಆ ಪುಡಿ ಪ್ಲಸ್ ನಾನು ರುಬ್ಬಿಟ್ಕೊಂಡಿರೋವಂಥ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಂತರ ಪೌಡರ್ ನಾನೇನು ಹಾಕ್ಕೊಂಡಿದ್ದಲ್ಲ, ಎವರೆಸ್ಟ್ ಚಿಕನ್ ಮಸಾಲ, ಖಾರ ಪುಡಿ, ಅದನ್ನೆಲ್ಲ ನಾನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿದರೆ ಚಿಕನ್ ಗ್ರೇವಿ ರೆಡಿ. ಇಲ್ಲಿ ಕಬಾಬು ಸಮೇತ ರೆಡಿಯಾಗಿರುತ್ತೆ. ಇದೇ ಥರ ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಹೇಳಿ ಟೇಸ್ಟ್ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವೀಕ್ಷಕರೇ.